ಇನ್ನು ಘಟಪ್ರಭಾ ನದಿಯಲ್ಲಿ ಪ್ರವಾಹದ ಭೀತಿ ಹೆಚ್ಚಾಗಿರುವಂತಹ ಹಿನ್ನೆಲೆಯಲ್ಲಿ ಮಿರ್ಜಿ ಗ್ರಾಮಸ್ಥರು ಸಾಕಷ್ಟು ಆತಂಕಕ್ಕೆ ಒಳಗಾಗಿದ್ದಾರೆ. ಅದರ ಜೊತೆಗೆ ನಮಗೊಂದು ಶಾಶ್ವತ ಪರಿಹಾರ ಬೇಕು ಅನ್ನುವಂಥ ಬೇಡಿಕೆಯನ್ನು ಕೂಡ ಅವರು ಇಟ್ಕೊಂಡಿದ್ದಾರೆ. ನೋಡಿ, ನಮಗೆ ಶಾಶ್ವತ ಹಾಗೂ ವೈಜ್ಞಾನಿಕ ಪರಿಹಾರ ಬೇಕು ಅಂತ ಮಿರ್ಜಿ ಗ್ರಾಮಸ್ಥರು ಇಲ್ಲಿ ಆಗ್ರಹಿಸ್ತಾ ಇದ್ದಾರೆ. ಸಚಿವ ಆರ್.ವಿ. ತಿಮ್ಮಾಪುರ ಅವರ ಸ್ವಗ್ರಾಮದ ಪಕ್ಕದಲ್ಲಿ ಈ ಗ್ರಾಮ ಇದೆ. ಪ್ರತಿ ವರ್ಷವೂ ಕೂಡ ಘಟಪ್ರಭಾ ಪ್ರವಾಹಕ್ಕೆ ಈ ಗ್ರಾಮ ತುತ್ತಾಗುತ್ತೆ. ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಮಿರ್ಜಿ ಗ್ರಾಮ ಇದು. ಪ್ರತಿ ಮಳೆಗಾಲದಲ್ಲೂ ಸಮಸ್ಯೆ ಎದುರಿಸ್ತಾ ಇದ್ದಾರೆ. ಸೊ ಹಾಗಾಗಿ ನಾವು ಯಾವಾಗಲೂ ಕೂಡ ಇದೇ ಥರದ ಪರಿಸ್ಥಿತಿಯನ್ನು ಎದುರಿಸೋಕ್ಕಾಗಲ್ಲ. ನಮಗೊಂದು ಶಾಶ್ವತ ಹಾಗೂ ವೈಜ್ಞಾನಿಕ ಪರಿಹಾರವನ್ನು ಮಾಡಿಕೊಡಿ ಅಂತ ಗ್ರಾಮಸ್ಥರು ಆಗ್ರಹಿಸ್ತಾ ಇದ್ದಾರೆ. ಸಾವಿರಾರು ಎಕರೆ ಭೂಮಿಯಲ್ಲಿನ ಬೆಳೆಗಳು ಪ್ರವಾಹಕ್ಕೆ ಆಹುತಿ ಆಗ್ತಾ ಇದೆ. ಘಟಪ್ರಭಾ ಪ್ರವಾಹ ರೂಪ ತಾಳಿದ್ರೆ ಗಂಟು ಮೂಟೆ ಕಟ್ಟಬೇಕು ಮಿರ್ಜಿ ಗ್ರಾಮಸ್ಥರು. ಜಗನ್ಮಂದಿಗೆಲ್ಲ ಕೊಟ್ರೆ ಪಡ್ಕೊಂಡು ಭೂಮಿಯಲ್ಲಿ ಪಟ್ಟಿ ಹಾಕಿ ತಗೊಂಡಿ ಅದನ್ನ ತೋಲಿಲ್ಲ. ಅದು ಆಗಿತ್ತಾರೆ ಈ ಒಟರ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಗುರು ಹಿರೇಮಠ ಅಲ್ಲಿನ ಜನರನ್ನ ಮಾತನಾಡಿಸಿದ್ದಾರೆ. ನೋಡೋಣ ಬನ್ನಿ. ಗಡಿಭಾಗ ಮಹಾರಾಷ್ಟ್ರದಲ್ಲಿ ಸುರಿದಂತ ಮಳೆಗೆ ಉತ್ತರ ಕರ್ನಾಟಕದ ಬಾಗಲಕೋಟೆಯ ಮುಧೋಳ ತಾಲೂಕಿನ ಗ್ರಾಮಸ್ಥರ ಬದುಕು ಮಾತ್ರ ಚಿಂತಾಜನಕ ಆಗಿರುವಂಥದ್ದು. ನಾನೀಗ ಬಾಗಲಕೋಟೆ ಜಿಲ್ಲೆಯ ಮಿರ್ಜಿ ಗ್ರಾಮದಲ್ಲಿ ಇರುವಂಥದ್ದು. ನೀವು ದೃಶ್ಯಾವಳಿಗಳಲ್ಲಿ ನೋಡ್ಬೋದು, ಏನು ಪಕ್ಕದಲ್ಲಿರ್ತಕ್ಕಂಥ ಶೆಡ್ಡಲ್ಲೇ ಇವರು ಜೀವನವನ್ನು ಮಾಡುವಂಥ ಸಾಕಷ್ಟು ಜನ ರೈತರು ಕೂಡ ಇರುವಂಥದ್ದು. ಅಲ್ಲಿ ಆ ಭಾಗದಲ್ಲಿ ಏನು ಶೌಚಾಲಯ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಗ್ರಾಮ ಪಂಚಾಯಿತಿ ಅಂತ ಏನು ಕೊಟ್ಟಿರ್ತಾರೆ, ಆ ಶೌಚಾಲಯವು ಕೂಡ ಈಗಾಗಲೇ ಮುಳುಗಿರುವಂಥದ್ದು. ಅದರ ಪಕ್ಕದಲ್ಲೇ ಇರ್ತಕ್ಕಂಥ ಸಾಕಷ್ಟು ಜನ ಇಲ್ಲಿ ಮಹಿಳೆಯರು ಮತ್ತು ಸಣ್ಣ ಮಕ್ಕಳು ಕೂಡ ಇರುವಂಥದ್ದು. ಹಿರಿಯ ಪ್ರತಿ ಬಾರಿ ಏನು ಪ್ರವಾಹ ಬರುತ್ತೆ, ಪ್ರವಾಹ ಬಂದಾಗ ಗಂಜಿ ಕೇಂದ್ರಗಳನ್ನು ಓಪನ್ ಮಾಡ್ತಾರೆ. ಅಲ್ಲಿ ಗಂಜಿ ಕೇಂದ್ರಗಳಲ್ಲಿ ಊಟ ಉಪಚಾರವನ್ನು ಕೊಡೋದಷ್ಟೇ ಅಲ್ಲ, ಇಲ್ಲಿ ಗ್ರಾಮಸ್ಥರಿಗೆ ಒಂದು ಶಾಶ್ವತವಾದ ಪರಿಹಾರ ಕೊಡೋ ನಿಟ್ಟಿನಲ್ಲಿ ಏನು ಹೇಳ್ತಾರೆ ಗ್ರಾಮಸ್ಥರನ್ನ ಮಾತಾಡ್ತೇನೆ. ಅಮ್ಮ ನಮಸ್ತೆ. ಪ್ರತಿ ಬಾರಿ ಏನು ಪ್ರವಾಹ ಬರುತ್ತಾ, ಹೊಳಿ ಬರುತ್ತೆ, ಏನೇನಾಗತ್ತೆ ಇಲ್ಲಿ ತೊಂದರೆ? ವರ್ಷ ಬರುತ್ತಾರ್ರಿ. ಏನ್ ತೊಂದರೆ ಆಗತ್ತೆ ಜಾಸ್ತಿ ಬಂದಾಗ? ಏನಾಗುತ್ತೆ ಇದರ್ಲೆ ಬಿಟ್ಟು ಕಿತ್ಕೊಂಡು ಹೋಗುದ್ರಿ, ಇದ ತ್ರಾಸ ಆಕತ್ರಿ. ಮಕ್ಕಳ ಮರಿ ಕಟ್ಕೊಂಡು ಹೋಗ್ಬೇಕ್ರಿ, ಎಲ್ಲಾ ಜೋಡ್ನ ಕಟ್ಕೊಂಡು ಹೋಗ್ಬೇಕ್ರಿ, ದನ ಕರ ಹೊಡ್ಕೊಂಡು ಹೋಗ್ಬೇಕ್ರಿ, ಇದ ತ್ರಾಸ ರೀ. ಇಲ್ಲಿ ತಮ್ಮ ಅಳಲನ್ನ ಕೂಡ ವ್ಯಕ್ತಪಡಿಸಿದ್ರು. ಹಿರಿಯ ತಾಯಿಯರಿದ್ದಾರೆ. ಏನಂದ್ರೆ ಅವ್ರು ಏನ್ ಮಾತಾಡ್ತಾರೆ, ಅವರು ಚಿಕ್ಕಂದಿಲ್ಲ ಇಲ್ಲೇ ಇರುವಂತದ್ದು. ಏನ್ ಹೇಳ್ತೀವಿ? ತಾತಿ ನೀರ್ ಬರ್ತತಿ, ಎಲ್ಲಿ ಹೋಗು? ನಮ್ಮ ಮಕ್ಕಳ ಮರಿ ಸಣ್ಣ ದೊಡ್ಡ ತಗೊಂಡ್ ನಾವು ಇರಾಕ್ ಜಾಗಿಲ್ಲ, ಹಿಂಗ ಕುಂಡ್ರದಾಗೈತ್ ನೋಡಿಪ್ಪ ವರ್ಷಕ್ಕೊಮ್ಮೆ ತಾತಿ. ಈಗ 2019 ಪ್ರವಾಹ ಬಂದಿತ್ತು, ಅವಾಗ ಏನೇನ ತೊಂದರೆ ಆಗಿತ್ತು ನಿಮ್ಗೆ? ಎಲ್ಲ ತೊಂದ್ರೆ ಆಗ್ಯಪ್ಪ. ಮನಿ ಬಿಟ್ಟು 10 ತಿಂಗಳ ದಿನ ಹಾದಿವಪ್ಪ. ಮನ್ಯಾಗ ಜಂತಿಗೆ ಬಡ್ದು ನೀರ್ ಅವ್ರೇನು ಕೊಟ್ಟಿಲ್ಲ, ನಮಗೇನು ಮಾಡಿಲ್ಲ. ಮತ್ತ ಹಿಂಗಾಗಿ ಹಿಂಗ ವರ್ಷಕ್ಕೊಮ್ಮೆ ಇಷ್ಟ ಆಗತ್ತಾವಪ್ಪ, ಎಲ್ಲಿ ಹೋಗುನು? ಎಷ್ಟು ನುಕ್ಸಾನ್ ಆಗಿರ್ತೈತೆ ಅಮ್ಮ? ಎಷ್ಟು ನುಕ್ಸಾನ್ ಆಗಿರ್ತೈತಿ ನಿಮ್ಗೆ? ನುಕ್ಸಾನ್ ಹೊಲಗಳು ಎಲ್ಲ ಇರು 2 ಎಕರೆ ಹೊಲ ಎಲ್ಲ ಮುನಿಗ್ ಹೋಗ್ಯಾವಪ್ಪ. ಏನ್ ಮಾಡುನು? ಹೆಸರು ಹಾಕಿದ್ವು, ಮತ್ತ ಉದ್ದ ಹಾಕಿದ್ವು, ಎಲ್ಲ ಮುನಿಕೊಂಡು ಏನು ಇಲ್ಲಪ್ಪ. ಈ ಕರೆನೆಲ್ಲ ಬಿದ್ದು ಅದು ನೋಡ್ರಿ, ಹ್ಯಾಂಗ ಮಾಡು? ಏನ್ ಹೇಳ್ತಾರೆ ಸರ್ಕಾರ? ಈಗ ಏನ್ ಹೇಳ್ತಾರೆ? ಬರ್ತಾರ್ರಿ, ಬಂದು ಹೋಗ್ತಾರ, ಮಾಡ್ತೀವಿ ನಿಮ್ಗೆ ಆ ಸಂಕಷ್ಟದಾಗ ಅಷ್ಟ ಬರ್ತಾರ. ಮತ್ತ ಆತಪ್ಪ ಅಂದ್ರ ಹೋಗಿ ಹೋದ್ರ ಹೊಳಿ ಬರಂಗಿಲ್ಲ. ಇಲೆಕ್ಷನ್ ಟೈಮ್ಕ ಬರೋದು ಮತ್ತೆ. ಅಲ್ಲ, ಈಗ ಪಕ್ಕದಲ್ಲಿ ಇರ್ತಕ್ಕಂತ ಒಂಟಗೋಡಿ ಗ್ರಾಮಕ್ಕೂ ಸ್ಥಳಾಂತರ ಮಾಡೋನಿಲ್ಲ, ಆದ್ರೆ ನಿಮ್ಮ ಊರಿಗೆ ಯಾಕೆ ಸ್ಥಳಾಂತರ ಮಾಡ್ಲಿಕ್ಕೆ ಹಿಂದೇಟ್ ಹಾಕ್ತಿದ್ದಾರೆ? ಕೊಟ್ಟದಾರ್ರಿ, ಒಂಟಗೋಡಿ ಕೊಟ್ಟದಾರು. ನಮಗ್ ಜಾಗ ಇಲ್ಲತ್ತಾರ, ತಗೋಬೇಕ. ಹಂಗಲ್ರಿ, ಗೌರ್ಮೆಂಟ್ಗೆ ನೀಡ ಎಲ್ಲ ತಗೋತೈತಿ ಮಾಡ್ಬೇಕಂದ್ರ. ಮತ್ ನಾವ್ ಇಷ್ಟು ಸಂಕಷ್ಟದಾಗ ಸುಲ್ಕುದಿಲ್ಲ. ಇದ್ದದ ದನಕರುಗಳೆಲ್ಲ ಬಿಚ್ಕೊಂಡು ಹೋಗ್ಬೇಕು ಬೇರೆ ಕಡೆ. ಮತ್ತು ಹೊಳಿ ಬಂದು ಹಿಡಿತಿ ಅಂದ್ರೆ ನಮಗೆ ಮಲೇರಿಯಾ ಆಕೈತಿ, ಡೆಂಗ್ಯೂ ಆಕೈತಿ, ಹುಳ ಕಡಿತಂದ ಸಣ್ಣ ಸಣ್ಣ ಮಕ್ಕಳದಾವು. LKG UKG 1ನೇ ತರಗತಿ ಸಾಲಿಗೆ ಹೋಗ್ತಾವು. ಇಲ್ಲಿ ಸಣ್ಣ ಪುಟ್ಟ ಎಲ್ಲ ಇಟ್ಟಿಟ್ಟು ಹೊಲಗಳು ಇದ್ದಾರ್ದು. ಸ್ವಲ್ಪ ಸ್ಥಳಾಂತರ ಕೊಟ್ಟಂದ್ರೆ ಅನುಕೂಲ ಆಕೈತಿ. ಅವ್ರು ಬರ್ತೀವಿ, ನಿಮ್ಗೆ ಜಾಗ ಕೊಡ್ತೀವಿ ಅಂತ ಕೇಳ್ತೀವ್ರಿ ನಾವೆಲ್ಲ ರೀ. ನಿಮ್ಮ ಊರಿಗೆ ಜಾಗ ಇಲ್ಲಮ್ಮ, ನಾವು ಏನು ಮಾಡೋಣ ಅಂತಾರ್ರಿ ಅವ್ರು. ಅಲ್ಲ, ಶಾಶ್ವತ ಪರಿಹಾರ ಏನಾದರೂ ಕೊಡೋ ನಿಟ್ಟಿನಲ್ಲಿ ಕೊಡ್ತಾನಂತಾರ್ರಿ. ಆ ಕಡೆ ದೂರಟ ನಮಗೆ ಹೋಗಕ್ಕಾಗುದಿಲ್ಲ. ಎಷ್ಟು ಗ್ರಾಮಸ್ಥರು ಪ್ರತಿ ಬಾರಿ ನಾವು ಪ್ರವಾಹ ಬಂದಾಗ ಮಾತ್ರ ಸರ್ಕಾರ ಎಚ್ಚೆತ್ಕೊಂಡು ಗಂಜಿ ಕೇಂದ್ರಗಳನ್ನ ಮಾಡತ್ತೆ, ಶಾಶ್ವತವಾಗಿ ಪರಿಹಾರ ಕೊಡಬೇಕು, ನಮ್ಮನ್ನ ಸ್ಥಳಾಂತರ ಮಾಡಿ ಒಂದು ಬೇರೆ ಎಡೆಗೆ ನಮ್ಮ ಪುನರ್ವಸತಿ ಕೇಂದ್ರ ನಿರ್ಮಾಣ ಮಾಡಿಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ TV5 ಜೊತೆ ಇವತ್ತು ಮಿರ್ಜಿ ಗ್ರಾಮಸ್ಥರು ಆರೋಪವನ್ನ ಸರ್ಕಾರಕ್ಕೆ ಮಾಡಿರುವಂಥದ್ದು. ಆದಷ್ಟು ಬೇಗನೆ ಎಚ್ಚೆತ್ಕೊಂಡು ಸರ್ಕಾರ ಇತ್ತ ಕಡೆ ಗಮನ ಹರಿಸಬೇಕು ಅನ್ನೋದೇ TV5 ಆಸೆಯಾಗಿರುವಂಥದ್ದು. ಇದಿಷ್ಟು ಬಾಗಲಕೋಟೆಯಿಂದ ಗುರು ಹಿರೇಮಠ, TV5 ಕನ್ನಡ.